ಫೆಬ್ರವರಿ 16ರಂದು ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಹಾಗಾಗಿ ಬೇಡಿಕೆಗಳ ಮಹಾಪೂರವೇ ಇದೆ. ವಿಶೇಷವಾಗಿ ಗಡಿ ಭಾಗಗಳಲ್ಲಿ, ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಕೂಡ ಬೆಟ್ಟದಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಚಾಮರಾಜನಗರ ಅಂದ ಸಂದರ್ಭದಲ್ಲಿ ಅಲ್ಲಿಗೆ ನೀರಿಗೆ ಸಾಕಷ್ಟು ಸಮಸ್ಯೆ ಇದೆ. ಕುಡಿಯುವ ನೀರಿನ ಯೋಜನೆಯನ್ನು ತರಬೇಕು. ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಒಂದಷ್ಟು ಬೇಡಿಕೆಯನ್ನು ಇಟ್ಟುಕೊಂಡಿದ್ದಾರೆ. ಅದನ್ನು ಈ ಬಜೆಟಲ್ಲಿ ಈಡೇರಿಸಬಹುದಾ ಅನ್ನುವಂಥ ನಿರೀಕ್ಷೆಯನ್ನು ಚಾಮರಾಜನಗರ ಜಿಲ್ಲೆಯ ಜನ ಇಟ್ಕೊಂಡಿದ್ದಾರೆ. ನೋಡಿ, ಈಗಷ್ಟೇ ನಾವು ನೋಡ್ತಾ ಇದ್ವಿ, ಫೆಬ್ರವರಿ 16ರಂದು ಬಜೆಟನ್ನು ಮಂಡಿಸ್ತಾರೆ ಎಂದ ಸಂದರ್ಭದಲ್ಲಿ ಈ ಒಂದು ಬಜೆಟ್ನಲ್ಲಿ ನಮ್ಮನ್ನು ಪರಿಗಣಿಸ್ತಾರಾ ಅನ್ನುವಂಥ ನಿಟ್ಟಿನಲ್ಲಿ ಚಾಮರಾಜನಗರದ ಜನ ಕೂಡ ಇದ್ದಾರೆ. ಬೆಟ್ಟದಷ್ಟು ಬೇಡಿಕೆಗಳಿದ್ದಾವೆ, ಬೆಟ್ಟದಷ್ಟು ನಿರೀಕ್ಷೆ ಇದ್ದಾವೆ. ಚಾಮರಾಜನಗರಕ್ಕೆ 2ನೇ ಹಂತದ ಕುಡಿಯುವ ನೀರಿನ ಯೋಜನೆ ಅನ್ನೋದು ಜಾರಿಗೆ ಬರಬೇಕು. ಸುಸಜ್ಜಿತವಾದಂಥ ಬಸ್ ನಿಲ್ದಾಣಕ್ಕೆ ಶಾಸಕ ಪುಟ್ಟರಂಗಶೆಟ್ಟಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ರೇಷ್ಮೆ ಬೆಳೆ, ಅದಕ್ಕೆ ಉತ್ತೇಜನ ನೀಡುವಂತಹ ಯೋಜನೆಯ ಘೋಷಣೆಯಾಗಬೇಕು. ಪ್ರವಾಸಿ ತಾಣಗಳನ್ನು ಬೆಸೆಯುವ ಕಾರ್ಯ ಆಗಬೇಕು ಅಂಥೇಳಿ ಆ ಭಾಗದ ಜನರ ಒತ್ತಾಯ ಇದೆ. ಅನುದಾನದ ಕೊರತೆಯಿಂದ ನಲುಗ್ತಾ ಇರುವ ಸಂದರ್ಭದಲ್ಲಿ ಚಾಮರಾಜನಗರ ವಿವಿಗೆ ಈ ಬಾರಿ ಅಭಿವೃದ್ಧಿ ಭಾಗ್ಯದ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಕಬ್ಬು ಬಾಕಿ ಹಣ, ಸಾಲ ಮನ್ನಾ, ರೈತರಿಗೆ ಪಿಂಚಣಿ ಕೊಡಬೇಕು ಅಂಥೇಳಿ ಒಂದಷ್ಟು ಒತ್ತಾಯ. ಬಟ್ ಆಶಾಭಾವನೆಯಾಗೆ ಉಳ್ಕೊಳ್ಳುತ್ತಾ ಈ ಬಾರಿಯ ಬಜೆಟ್ನಲ್ಲಿ ಅದೆಲ್ಲವನ್ನು ಈಡೇರಿಸುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾರಾ? ಸದ್ಯದ ಕುತೂಹಲ ಮತ್ತು ಪ್ರಶ್ನೆ. ಕಾರಣ ಏನು ಅಂತ ಹೇಳಿದ್ರೆ, ಆರ್ಥಿಕ ತಜ್ಞರ ಕೆಲವೊಂದು ಮಾಹಿತಿಯ ಪ್ರಕಾರವೇ ನಾವು ನೋಡ್ತಾ ಹೋಗೋದಾದರೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಒಂದಷ್ಟು ಸಮಸ್ಯೆ ಅನ್ನೋದು ಎದುರಾಗಿದೆ. ಖಜಾನೆ ಖಾಲಿ ಆಗಬಾರ್ದು. ಬೊಕ್ಕಸ ಬರಿದಾಗ್ಬಿಟ್ರೆ ವಿವಿಧ ಯೋಜನೆಗಳು ಅಂತಿರ್ತಾವಲ್ಲ, ಅವು ಹಾಗೆ ಉಳ್ಕೊಂಡ್ಬಿಡ್ತವೆ. ಯೋಜನೆ ಅಂದರೆ ದೊಡ್ಡ ಮಟ್ಟದಲ್ಲ ನೋಡಿ, ಕುಡಿಯೋದಕ್ಕೆ ನೀರು ಬೇಕಾಗುತ್ತೆ. ಮೂಲಭೂತವಾಗಿ ಬೇಕಾಗಿರುವಂಥ ಸೌಕರ್ಯಗಳು ಜಿಲ್ಲೆವಾರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ಅದಕ್ಕೆ ಒಂದು ಬಜೆಟ್ ಅಂತ ಇರೋದು. ಸೊ ಹಾಗಾಗಿ ನೋಡಿ, ಚಾಮರಾಜನಗರ ಗಡಿ ಜಿಲ್ಲೆ ಅಂತ ನಾವು ನೋಡ್ತಾ ಹೋಗೋದಾದರೆ ಸುಸಜ್ಜಿತವಾದಂಥ ಬಸ್ ನಿಲ್ದಾಣದ ಕೊರತೆ ಇದೆ, ಅದಾಗಬೇಕು. ಕುಡಿಯೋ ನೀರಿಗೆ ಒಂದಷ್ಟು ವ್ಯವಸ್ಥೆ ಆಗಬೇಕು. ಹೀಗೆ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. 150 ರೂಪಾಯಿ ಹಣ ಹಾಗೂ MSP ಬೆಲೆ ಮತ್ತು ನೀರಾವರಿ ಸೌಕರ್ಯ ಮತ್ತು ರೈತರಿಗೆ ಪಿಂಚಣಿ ಯೋಜನೆ ಇವೆಲ್ಲವನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾರೆ. ಪಟ್ಟಣ ಪ್ರದೇಶಕ್ಕೆ ಕುಡಿಯ ನೀರು 2ನೇ ಹಂತದ ಯೋಜನೆಯನ್ನು ಹಲವಾರು ವರ್ಷಗಳಿಂದ ನಾವು ಚಾಮರಾಜನಗರ ಜನತೆ, ಟೌನಿನ ಜನ ನಾವು ಒತ್ತಾಯಿಸ್ತಾ ಇದ್ದೀವಿ. ಆದರೆ ಈ ಬಾರಿ ಮಂಡಿಸಲಿರುವ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಚಾಮರಾಜನಗರ ಪಟ್ಟಣಕ್ಕೆ ಕುಡಿಯ ನೀರು 2ನೇ ಹಂತದ್ದು ಸುಮಾರು 300 ಕೋಟಿ ಹೆಚ್ಚು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಕುಡಿಯ ನೀರು ಯೋಜನೆನ ಈ ಬಾರಿ ಅದಕ್ಕೆ ಅನುದಾನವನ್ನು ರಿಲೀಸ್ ಮಾಡಿಕೊಡ್ಬೇಕು. ಮತ್ತು ಚಾಮರಾಜನಗರ ಪಟ್ಟಣಕ್ಕೆ ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಬಸ್ ಸ್ಟ್ಯಾಂಡ್ ವಿಸ್ತರಣೆ ಮಾಡಿ ಅದನ್ನು KSRTC ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿಕೊಡ್ಬೇಕು. ಮತ್ತು ಕಾನೂನು ಕಾಲೇಜು 2-3 ವರ್ಷದಿಂದ ಕೂಡ ಅದನ್ನು ಎಲ್ಲ ಹಂತದಲ್ಲಿ ಇನ್ನೇನು ಆಗೋಯ್ತು ಅನ್ನೋದ್ರಲ್ಲಿ ಅದು ವಿಳಂಬ ಆಗಿದೆ. ಈ ವರ್ಷದಿಂದ ಕಾನೂನು ಕಾಲೇಜು ಪ್ರಾರಂಭ ಮಾಡಬೇಕಂದ್ರೆ ಕಾನೂನು ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗ್ತಾಯಿದೆ. ಅವರು ಮೈಸೂರು ಮತ್ತು ಬೆಂಗಳೂರು ಈ ಕಡೆ ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಕಾನೂನು ಕಾಲೇಜು ಅನುಕೂಲ ಆಗಲಿ. ಮತ್ತು ಜೊತೆಗೆ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಯಾಕೆಂತಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಇದಿದೆ. ಯಾಕೆಂದರೆ ಹಲವಾರು ರಾಜ್ಯದಿಂದ, ವಿಶ್ವದಿಂದ ಬಂಡೀಪುರ, ವಿನೋದ ಗೋಪಾಲ ಸ್ವಾಮಿ ಬೆಟ್ಟ, ಮತ್ತು ಮಲೆಮಹದೇಶ್ವರ ಬೆಟ್ಟ, ಮತ್ತು ಬೆಳಗಿರಂಗನ ಬೆಟ್ಟ, ಈ ಒಂದು ಗಗನಚುಕ್ಕಿ, ಭರಚುಕ್ಕಿ, ಈ ಒಂದು ಪ್ರವಾಸಿ ಸ್ಥಾನಕ್ಕೆ ಹೆಚ್ಚಿನ ಅಭಿವೃದ್ಧಿಗೆ ಅನುದಾನ ಕೊಡಬೇಕು. ಮತ್ತು ಒಂದು ಅಭಿವೃದ್ಧಿ ಮಾಡಿದಂಥ ಸಂದರ್ಭದಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡ್ತಾರೆ. ಇದರಿಂದ ವ್ಯಾಪಾರ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ. ಮತ್ತು ಚಾಮರಾಜನಗರ ಕೈಗಾರಿಕಾ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿಯನ್ನು ಹೆಚ್ಚು ಮಾಡಬೇಕು. ಮತ್ತು ಸ್ಥಳೀಯರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು. ನಮ್ಮ ಇಲ್ಲಿನ ರೈತರು ಮತ್ತು ಕೂಲಿ ಕಾರ್ಮಿಕರು ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಗಳಿಗೆ, ಬೇರೆ ರಾಜ್ಯಕ್ಕೆ ಗುಳೆ ಹೋಗಬಾರ್ದು ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಇಲ್ಲೇ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಈ ಬಜೆಟ್ನಲ್ಲಿ ನಮ್ಮ ನಿರೀಕ್ಷೆಗಳು ಬೇಕಾದರೆ ಬೆಟ್ಟದಷ್ಟು ನಿರೀಕ್ಷೆಗಳಿದೆ. ಹಿಂದೆ ಮಾಡಿದ ಕೆಲಸಗಳನ್ನ ಮುಂದುವರಿಸಬೇಕಾದ ಅಗತ್ಯ ಇದೆ. ಕುಡಿಯುವ ನೀರಿನ ಯೋಜನೆ ಮತ್ತೊಂದು ಹಂತ ಮಾಡಬೇಕು ಅಂತ ಅವತ್ತೇ ಪ್ರಸ್ತಾಪ ಇದೆ, ಅದನ್ನು ಜಾರಿ ಆಗಬೇಕು. ಹಾಗೆ ಕೆರೆಗಳನ್ನ ತುಂಬಿಸೋ ಯೋಜನೆ ಅದು ಜಾರಿಗೆ ಬರಬೇಕು. ಇನ್ನೂ ಹಲವಾರು ಕೆರೆಗಳನ್ನ ಈ ಜಾಲಕ್ಕೆ ಒಳಪಡಿಸಬೇಕಾಗಿದೆ. ಯಾಕೆಂದರೆ ಇಲ್ಲಿ ಯಾವುದೇ ಒಂದು ಶಾಶ್ವತವಾದ ನೀರಾವರಿ ಸೌಲಭ್ಯ ಇಲ್ಲ. ಕೆರೆಗಳೊಂದೇ ನಮಗೆ ನೀರಾವರಿಯನ್ನು ಕೊಡುವಂಥ ಸೌಲಭ್ಯ, ಅದನ್ನೆಲ್ಲ ತುಂಬಿಸೋ ಒಂದು ವ್ಯವಸ್ಥೆ ಆಗಬೇಕು. ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆಗಳು ಇನ್ನೂ ಹಾಳಾಗಿದೆ. ಆ ರಸ್ತೆಗಳ ಸುಧಾರಣೆಗೆ ವಿಶೇಷವಾದ ಪ್ಯಾಕೇಜನ್ನು ಕೊಡಬೇಕು. ಯಾಕೆಂದರೆ ಹಲವಾರು ಸಂಪರ್ಕ ರಸ್ತೆಗಳೆಲ್ಲ
ಎಲ್ಲ ಶಿಥಿಲವಾಗಿ ಜನರು ತಿರುಗಾಡೋದೇ ಕಷ್ಟವಾಗಿದೆ. ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ನಡೀಬೇಕಾಗಿದೆ. ಹಾಗೂ ಹೋಬಳಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಬೇಕಾಗಿದೆ. ಚಾಮರಾಜನಗರದಲ್ಲಿ 5 ಹೋಬಳಿ, ಕಸಬಾ ಹೋಬಳಿ ಸೇರಿದ 5 ಹೋಬಳಿಗಳಿದೆ. 5 ಹೋಬಳಿಗಳನ್ನು ಅಭಿವೃದ್ಧಿಪಡಿಸೋ ಕೆಲಸ ನಡೀಬೇಕಾಗಿದೆ. ಆಮೇಲೆ ಈ ತಾಲೂಕು ಭಾಳ ದೊಡ್ಡ ತಾಲೂಕು, ಸಾಧ್ಯವಾದರೆ ಮತ್ತೊಂದು ತಾಲೂಕಿನಲ್ಲಿ ಸೃಷ್ಟಿಸುವ ಒಂದು ಕೆಲಸ ನಡೀಬೇಕಾಗಿದೆ. ಚಾಮರಾಜನಗರ ಕೊಳ್ಳೇಗಾಲ ತಾಲೂಕಿಗೆ ಸೇರ್ಪಡುತ್ತೆ, ಕೆಲವು ಯಳಂದೂರು ತಾಲೂಕಿನ ಕೆಲವು ಭಾಗ ಬರುತ್ತೆ, ಗುಂಡ್ಲುಪೇಟೆ ತಾಲೂಕಿನ ಕೆಲವು ಭಾಗ ಬರುತ್ತೆ. ಈ ಒಂದು ಇದೆಲ್ಲ ನೋಡಿ ಚಾಮರಾಜನಗರ ತಾಲೂಕನ್ನು ವಿಭಜನೆ ಮಾಡಿ ಇನ್ನೊಂದು ತಾಲೂಕನ್ನು ಸೃಷ್ಟಿ ಮಾಡಿದ್ರೆ ಭಾಳ ಒಳ್ಳೆಯದು. ಆಡಳಿತ ಬಜೆಟನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ಶುಕ್ರವಾರ 16ನೇ ತಾರೀಕು ಮಂಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಸುಮಾರು 16 ಸಾರಿ ಆಯವನ್ನು ಮಂಡಿಸಿ ಅನುಭವ ಇದೆ. ನಾನು ಒಬ್ಬ ಕನ್ನಡ ಚಳುವಳಿ ಹೋರಾಟಗಾರನಾಗಿ ಅವ್ರನ್ನ ಕೇಳೋದೇನಪ್ಪ ಅಂತಂದರೆ, ನಮಗೆ ಅತ್ಯಂತ ಬಹು ನಿರೀಕ್ಷಿತ, ನಮ್ಮ ನಾಡಿಗೆ ಭಾಳ ಅವಶ್ಯಕತೆ ಇರತಕ್ಕಂಥ ಮೇಕೆದಾಟಿನ ಯೋಜನೆಯನ್ನು ಜಾರಿ ಮಾಡಬೇಕು ಅಂತೇಳಿ ನಾನು ಈ ಆಯವ್ಯಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಒತ್ತಾಯ ಮಾಡ್ತಾಯಿದ್ದೀನಿ. ಮೇಕೆದಾಟು ಆಗೋದ್ರಿಂದ ನಮಗೆ ಕುಡಿಯೋ ನೀರಿಗಿರ್ಬೋದು, ವ್ಯವಸಾಯಕ್ಕಿರ್ಬೋದು, ಸುಮಾರು ನಮ್ಮ ಕರ್ನಾಟಕ ರಾಜ್ಯದ 7-8 ಜಿಲ್ಲೆಗಳು ಅದು ಬದುಕೊಂಡ್ಬಿಡ್ತವೆ ಅದೊಂದು ಯೋಜನೆ ಜಾರಿ ಮಾಡಿದ್ರೆ. ಹಾಗಾಗಿ ಈ ಯೋಜನೆಯನ್ನು ನೀವು ಜಾರಿ ಮಾಡಬೇಕು. ನಿಮ್ಗೆ ಎಷ್ಟೇ ಅಡೆತಡೆಗಳು ಬರ್ಬೋದು, ಏನೇ ಬಂದರೂ ಸಹ ಈ ನಾಡಿನ ಹಿತದೃಷ್ಟಿಯಿಂದ ನೀವು ಸಾವಿರಾರು ಕೋಟಿ ರೂಪಾಯಿಗಳನ್ನ ಈ ಬಡ್ಜೆಟ್ಲಿ ಅದಕ್ಕೆ ಘೋಷಣೆ ಮಾಡಿ ಅದನ್ನು ಜಾರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಚಾಮರಾಜನಗರ ಜಿಲ್ಲೆಗೆ ಬಂದರೆ ಅತಿ ಹೆಚ್ಚು ಸಾರಿ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲಾ ಕೇಂದ್ರಕ್ಕೆ ಭೇಟಿ ಮಾಡಿದ್ದಾರೆ. ಇಲ್ಲಿನ ಪರಿಸ್ಥಿತಿ ಅವರಿಗೆ ಸಂಪೂರ್ಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.